ಇನ್ಸ್ಪೆಕ್ಟರ್ಗಳೇ ರಿಯಲ್ ಎಸ್ಟೇಟ್ ದಂಧೆಗೆ ಇಳಿದ್ರಾ ನೀವು? ಪೊಲೀಸ್ ಯೂನಿಫಾರ್ಮ್ ನಲ್ಲಿ ರಿಯಲ್ ದಂಧೆಯನ್ನ ನಡೆಸ್ತಾ ಇದ್ದೀರಾ. ಗೃಹ ಸಚಿವರೇ ಈ ಸುದ್ದಿಯನ್ನು ಒಮ್ಮೆ ನೋಡಿ. ರಿಯಲ್ ದಂಧೆ ಮಟ್ಟ ಹಾಕಿ ನೀವು ತಮ್ಮ ವ್ಯಾಪ್ತಿಗೆ ಬರದಂತಹ ಜಾಗಕ್ಕೆ ಬಂದು ಪೊಲೀಸರಿಂದಲೇ ಬೆದರಿಕೆಯನ್ನ ಹಾಕಲಾಗ್ತಾ ಇದೆ. ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಇರುವಂತದ್ದು ಪರಿಶಿಷ್ಟರ ಭೂಮಿ. ಕೋರ್ಟ್ನಲ್ಲಿ ವ್ಯಾಜ್ಯ ಇದೆ. ವ್ಯಾಜ್ಯ ಇದ್ರೂ ಕೂಡ ದಿನಕ್ಕೊಬ್ಬ ಪೊಲೀಸರು ಕರೆತಂದು ಬೆದರಿಕೆಯನ್ನ ಹಾಕಲಾಗ್ತಾ ಇದೆ. ಸರ್ಕಾರಿ ಜೀಪ್ನಲ್ಲೇ ಬಂದು ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಯಾರೋ ಪೊಲೀಸರು ಬೆದರಿಕೆಯನ್ನ ಹಾಕ್ತಾ ಇರುವಂತದ್ದು. ದಿನಕ್ಕೊಬ್ಬರೊಬ್ರು ಬರ್ತಾ ಇರ್ತಾರೆ, ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ರೌಡಿಗಳ ರೀತಿಯಾಗಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಬೇರೆ ಯಾರು ಅಲ್ಲ, ಪೊಲೀಸರೇ ಮಾಡ್ತಾ ಇರುವಂತದ್ದು. ಸರ್ಕಾರಿ ಜೀಪ್ನಲ್ಲೇ ಬರ್ತಾರೆ, ಯೂನಿಫಾರ್ಮ್ ನಲ್ಲೇ ಬರ್ತಾರೆ, ದಿನಕ್ಕೊಬ್ಬೊಬ್ರು ಪೊಲೀಸರು ಬರ್ತಾರೆ, ಬೆದರಿಕೆಯನ್ನ ಹಾಕ್ತಾರೆ. ಭೂಮಿ ಮಾಲೀಕರಾದಂತಹ ಶ್ರೀರಾಮಪುರದ ಸುಶೀಲ್ ಗಂಭೀರವಾಗಿ ಈ ರೀತಿಯಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. 2012ರಲ್ಲಿ ತೇಜಸ್ವಿ ಎಂಬುವವರಿಗೆ 4 ಗುಂಟೆ ಜಾಗವನ್ನ ಮಾಡಿರ್ತಾರೆ. ಸುಶೀಲ್ ಅವರ ತಂದೆ 4 ಗುಂಟೆ ಜಾಗವನ್ನ ಮಾಡಿಕೊಟ್ಟಿರ್ತಾರೆ. ಬಾಕಿ ಉಳಿದಿದ್ದಂತಹ 1800 ಅಡಿ ಜಾಗಕ್ಕೆ ಕಾಂಪೌಂಡ್ ಅನ್ನ ಹಾಕಿ ಕಬಳಿಸಬೇಕು ಅಂತ ಹೇಳಿ ಯತ್ನವನ್ನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಸಂಪಿಗೆಹಳ್ಳಿ ಪೊಲೀಸರಿಗೆ ಮಾಹಿತಿಯನ್ನ ಕೂಡ ನೀಡಿರ್ತಾರೆ ಸುಶೀಲ್ ಅವರು. ಅನಂತರವಾಗಿ ತೇಜಸ್ವಿ ಜೊತೆಯಲ್ಲಿ ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿ ಎಂಟ್ರಿಯನ್ನ ನೀಡಿರುವಂತದ್ದು. ಆಗಸ್ಟ್ 29ನೇ ತಾರೀಕು ಅಧಿಕೃತ ಪೊಲೀಸ್ ಜೀಪ್ನಲ್ಲೇ ಬಂದಿರ್ತಾರೆ ಇನ್ಸ್ಪೆಕ್ಟರ್. ನಿವೃತ್ತ ಡಿವೈಎಸ್ಪಿ ಅಂತ ಹೇಳಿ ಹೇಳ್ಕೊಂಡು ಮಹೇಶ್ ಬಾಬು ಬಂದಿದ್ರು. ಖುದ್ದು ಪೊಲೀಸರೇ ನಮ್ಮ ಭೂಮಿಯನ್ನ ಅಳತೆ ಕೂಡ ಮಾಡಿಸಿದ್ರು. ಪ್ರಶ್ನೆ ಮಾಡಿದಕ್ಕೆ ತೇಜಸ್ವಿ ಕಾನೂನು ಪ್ರಕಾರವಾಗಿ ಸರಿ ಇದ್ದಾರೆ ಅಂತ ಹೇಳಿ ಬೆದರಿಕೆನ ಹಾಕಿರುವಂತದ್ದು. ನಮ್ಮ ವ್ಯಾಪ್ತಿಗೆ ಈ ಒಂದು ಜಾಗ ಬರದೇ ಇದ್ರೂ ಕೂಡ ಬೆದರಿಸಿ ಕರ್ತವ್ಯ ಲೋಪವನ್ನ ಮಾಡಿರುವಂತದ್ದು. 1800 ಅಡಿ ಜಾಗ, ಬಾಕಿ 30 ಲಕ್ಷ ಹಣವನ್ನ ಲಪಟಾಯಿಸಬೇಕು ಅಂತ ಹೇಳಿ ಹುನ್ನಾರವನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಪರಿಶಿಷ್ಟ ಸಮುದಾಯಕ್ಕೆ ಸೇರಿದಂತಹ ನಮ್ಮನ್ನ ಬೆದರಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಸುಶೀಲ್ ಅವರು. ಇನ್ನು ಆಗಸ್ಟ್ 29ರ ತಡರಾತ್ರಿ ತನಕ ಠಾಣೆಯಲ್ಲಿ ನನ್ನನ್ನ ಕೂರಿಸ್ಕೊಂಡು ದೂರನ್ನ ಕೂಡ ಪಡೆದುಕೊಂಡಿಲ್ಲ. ಠಾಣೆಯಲ್ಲಿ ಕೂಡ ಕೂರಿಸ್ಕೊಂಡಿದ್ದಾರೆ, ದೂರನ್ನ ಪಡೆದುಕೊಂಡಿಲ್ಲ. ದಿನಕ್ಕೊಬ್ರೊಬ್ರು ಬರ್ತಿರ್ತಾರೆ, ಬೆದರಿಕೆ ಹಾಕ್ತಾ ಇರ್ತಾರೆ. ಹಲೋ, ಏನಿಲ್ಲ, ಬಂದು ಸುಮ್ಮನೆ ಬಂದು ನೋಡಿದ್ರೆ ಎಂತ ಎಲ್ಲಿದ್ದೀರಾ? ಸುಮ್ಮನೆ ಬಂದು ನೋಡಿದ್ರೆ ಏನಿಲ್ಲ. ಅವರು ಒಬ್ಬರು ಸಂಖ್ಯೆಗಳಿದ್ದಾರೆ. ನಾವು ನೀವೇನು ಎದುರ್ಕೊಳ್ಳೋ ಬೇಡ. ನೀವು ಕರೆಕ್ಟ್ ಆಗಿದ್ದೀರಿ. ಯಾರು ಬಂದ್ರೂ ನೀವು ಏನು ಎದುರ್ಕೋಬೇಡಿ. ಇದು ಕರೆಕ್ಟ್ ಆಗಿದೆ ನಿಮಗೆ ಕಾನೂನು ರೀತಿಯಲ್ಲಿ. ಸಿಗ್ತೇನೆ ಹರೀಶ್. ಏನಿಲ್ಲ, ನಾವು ಕಾನೂನೇ ತೋರಿಸ್ತೀವಿ ಸರ್. ಅಲ್ಲ, ನಾವು ಕಾನೂನೇ ತೋರಿಸ್ತೀವಿ, ನಾವೇನು ಕಳ್ರಲ್ಲ. ಅವ್ರು ಆಮೇಲೆ ನಾವು ಕಳ್ರಲ್ಲ, ನಾವೇನು ಬೇರೆ ಕಾಂಪೌಂಡ್ ಬಂದಿಲ್ಲ. ನಾವು ಯಾರು ಹೇಳಿದ್ರು? ಯಾರು ಹೇಳಿದ್ರು? ನಾವು ಕಾನೂನು ಪ್ರಕಾರ ಅಲ್ಲ, ಯಾರು ಹೇಳಿದ್ರು? ಅಲ್ಲ, ನೀವು ಹೇಳ್ತಾ ಇದ್ದೀವಿ. ಬನ್ನಿ ಸರ್ ಒಂದ್ಸರಿ ಊಟಕ್ಕೆ. ಹಲೋ, ಏನಿಲ್ಲ, ಬಂದು ಸುಮ್ಮನೆ ಬಂದು ನೋಡಿದ್ರೆ ಎಂತ ಎಲ್ಲಿದ್ದೀರಾ? ಇನ್ನು ದೂರು ಕೊಟ್ಟರು ಕೂಡ ಸಂಪಿಗೆಹಳ್ಳಿ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿಲ್ಲ. ಸಂಪಿಗೆಹಳ್ಳಿ ಉಪವಿಭಾಗ ಎಸಿಪಿ ಕಚೇರಿಗೆ ದೂರನ್ನ ನೀಡಿರುವಂತದ್ದು ಸುಶೀಲ್ ಅವರು. ಹಾಗಿದ್ರೆ ಏನ್ ದೂರನ್ನ ನೀಡಿದ್ದಾರೆ, ಏನಿದೆ, ಏನು ಉಲ್ಲೈಖವನ್ನ ಕೂಡ ಮಾಡಿದ್ದಾರೆ, ಅದ್ರ ಬಗ್ಗೆ ಕೂಡ ನಾವು ನೋಡೋದಾದ್ರೆ, ಇನ್ನು ಸುಶೀಲ್ ಆರ್ ಆದಂತಹ ನಾನು ಶ್ರೀರಾಂಪುರ ಗ್ರಾಮದಲ್ಲಿ ವಾಸವಾಗಿದ್ದು, ಸದರಿ ಶ್ರೀರಾಂಪುರ ಮುಖ್ಯ ರಸ್ತೆಯ ಮುನೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ನಮ್ಮ ಪಿತ್ರಾರ್ಜಿತ ಆಸ್ತಿ ಕೂಡ ಇರುತ್ತೆ. ಇನ್ನು 4 ಗುಂಟೆ ಜಾಗವನ್ನ ತೇಜಸ್ವಿ ಎಂಬುವರಿಗೆ 2012ರಲ್ಲಿ ಕ್ರಯವನ್ನ ಕೂಡ ಮಾಡಿರ್ತೀವಿ. ಇನ್ನು ಉಳಿದಂತಹ ಸುಮಾರು 1800 ಅಡಿ ಜಾಗದಲ್ಲಿ ಸದ್ಯ ನಮ್ಮ ಬಳಿ ಇರುತ್ತೆ. ಈ ಸಂದರ್ಭದಲ್ಲಿ ನಿನ್ನೆ ಅಂದ್ರೆ ಇವರು ಉಲ್ಲೇಖವನ್ನು ಮಾಡಿರುವಂತದ್ದು 28ನೇ ತಾರೀಕು. ಈ ಸಂದರ್ಭದಲ್ಲಿ ಬೆಳಿಗ್ಗೆ ಸುಮಾರು 9:30ರಲ್ಲಿ ತೇಜಸ್ವಿ ಹಾಗೂ ಅವರ ಮಗ ತರುಣ್ ಎಂಬುವರು ಕೋರ್ಟ್ನಲ್ಲಿ ವ್ಯಾಜ್ಯ ಬಾಕಿ ಇದ್ರೂ ಕೂಡ, ನೋಡಿ ವ್ಯಾಜ್ಯ ಇದೆ, ಅದು ಕೋರ್ಟ್ನಲ್ಲಿ ನಡೀತಾ ಇದೆ, ಅದು ಬಾಕಿ ಇದ್ರೂ ಕೂಡ ಏಕಾಏಕಿ ನಮ್ಮ ಜಮೀನಿಗೆ ಪ್ರವೇಶವನ್ನ ಮಾಡಿ ಅವರಿಗೆ ಕ್ರಯ ಆಗಿರುವಂತಹ 4 ಗುಂಟೆ ಜಮೀನು ಉಳಿಕೆ ಜೊತೆಗೆ ಸ್ವಾಧೀನದಲ್ಲಿದ್ದಂತಹ 1800 ಅಡಿ ಜಾಗವನ್ನ ಸೇರಿಸಿ ಅಕ್ರಮವಾಗಿ ಕಾಂಪೌಂಡ್ ಅನ್ನ ಕೂಡ ನಿರ್ಮಿಸಲು ಮುಂದಾಗಿದ್ರು. ಈ ಸಂಬಂಧವಾಗಿಯೂ ಕೂಡ ಇನ್ನು ಅದಾದಂತಹ ನಂತರವಾಗಿ ಸಮವಸ್ತ್ರದಲ್ಲಿದ್ದಂತಹ ಪೊಲೀಸ್ ಅಧಿಕಾರಿ ಕಾರ್ನಿಂದ ಇಳಿದು ಬಂದು ತೇಜಸ್ವಿ ಅವರ ಬಳಿಯಲ್ಲಿ ನೀವು ಕಾನೂನು ಪ್ರಕಾರವಾಗಿ ಸರಿ ಇದ್ದೀರಿ, ಯಾರೇ ಬಂದರೂ ಕೂಡ ನಾವು ನೋಡ್ಕೊಳ್ತೇವೆ ಅಂತ ಹೇಳಿ ಪರೋಕ್ಷವಾಗಿ ನಮ್ಮ ತಮ್ಮನನ್ನ ಕೂಡ ಬೆದರಿಸಿರ್ತಾರೆ. ಅಂದ್ರೆ ಈ ಸಂದರ್ಭದಲ್ಲೂ ಕೂಡ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ ಅವರು ಕೂಡ ದೂರನ್ನ ಸರಿಯಾಗಿ ರೀತಿ ಪಡ್ಕೊಳ್ತಾ ಇಲ್ಲ. ದಿನಕ್ಕೊಬ್ರು ಪೊಲೀಸರು ಕೂಡ ಬಂದು ಈ ಸಂಬಂಧವಾಗಿ ಏನ್ ಮಾಡ್ತಾ ಇದ್ದಾರೆ, ರಿಯಲ್ ಎಸ್ಟೇಟ್ ದಂಧೆಗೆ ಹೇಳಿತಾ ಇದ್ದಾರಾ ಅನ್ನುವಂತಹ ಆರೋಪವನ್ನ ಇಲ್ಲಿ ಸುಶೀಲ್ ಅವರು ಮಾಡ್ತಾ ಇರುವಂತದ್ದು. ದಿನಕ್ಕೊಬ್ರು ಪೊಲೀಸರು ಜೀಪ್ ನಲ್ಲಿ ಬಂದು ಬೆದರಿಕೆಯನ್ನ ಹಾಕ್ತಾ ಇರುವಂತದ್ದು ಅನ್ನುವಂತಹ
ಅನ್ನುವಂತಹ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ತಕ್ಷಣವಾಗಿ ತಮ್ಮ ಗಮನಕ್ಕೆ ಬಂದಂತಹ ಕಾರಣವಾಗಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ದೂರನ್ನ ಕೂಡ ನಾವು ದಾಖಲು ಮಾಡಿದ್ವಿ. ನಂತರವಾಗಿ ಸಂಪಿಗೆಹಳ್ಳಿ ಪೊಲೀಸರು ಸ್ಥಳಕ್ಕೆ ಬಂದು ಠಾಣೆಗೆ ಬನ್ನಿ, ಸಮಸ್ಯೆಯನ್ನ ಬಗೆಹರಿಸ್ತೀವಿ, ಕೆಲಸವನ್ನ ಮುಂದುವರಿಸಲು ಸೂಚನೆಯನ್ನ ಕೂಡ ನೀಡಿರ್ತಾರೆ. ಸದ್ಯಕ್ಕೆ ಕೆಲಸವನ್ನ ಸ್ಥಗಿತಗೊಳಿಸಿರುವಂತದ್ದು. ನಂತರವಾಗಿ ತೇಜಸ್ವಿ ಅವರಿಗೆ ಠಾಣೆಗೆ ಬರುವಂತೆ ಮನವಿಯನ್ನ ಕೂಡ ಮಾಡಲಾಗಿರುತ್ತೆ. ಇದಾದಂತಹ ನಂತರವಾಗಿ ಸುಮಾರು ಮಧ್ಯಾಹ್ನ 2:30ಕ್ಕೆ ತಮ್ಮ ಜಮೀನಿನ ಬಳಿಯಲ್ಲಿ ತೇಜಸ್ವಿ ಎಂಬುವರು ಪೊಲೀಸ್ ಸಮವಸ್ತ್ರದಲ್ಲಿ ಇದ್ದಂತಹ ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿಯೊಬ್ಬರು ತಮ್ಮ ಅಧಿಕೃತ ಪೊಲೀಸ್ ಜೀಪ್ ಸಂಖ್ಯೆ KA02 Z1965 ವಾಹನದಲ್ಲಿ ಬಂದಿರ್ತಾರೆ, ಬೆದರಿಕೆಯನ್ನ ಹಾಕಿರ್ತಾರೆ ಅನ್ನುವಂತಹ ಆರೋಪವನ್ನ ಇಲ್ಲಿ ಸುಶೀಲ್ ಮಾಡ್ತಾ ಇರುವಂತದ್ದು.